ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಮೇಲೆ ನಾನು ಯೂಟ್ಯೂಬಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಅಂದರೆ ಲೈಕ್ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ. ಮಿಕ್ಕಿದ ಫುಲ್ಲು ಅದರ ಜಾಸ್ತಿ ಲೆಂತ್ ಇದೆ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಮೇಲೆ ಇನ್ಸ್ಟಾದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಫಾಲೋ ಮಾಡಿ. ಇವತ್ತಿನ ಆ್ಯಕ್ಚುಲಿ ಆಲ್ಮೋಸ್ಟ್ ವೀಡಿಯೋಸ್ನೆಲ್ಲ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಆ್ಯಂಡ್ ವಾಚ್ ಮಾಡಿ. ಇವತ್ತು ನಾನು ಅಮ್ಮನ ಮನೆಗೆ ನಾನು ಆ್ಯಕ್ಚುಲಿ ನಿನ್ನೆ ಬಂದೆ, ಬಿಕಾಸ್ ನಮ್ಮ ಅಮ್ಮನ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತ ಕಾಲ್ ಬಂದಿತ್ತು. ಸೊ ಅದಕ್ಕೋಸ್ಕರ ಅಮ್ಮನ ಮನೆಗೆ ಬಂದಿದ್ದೆ. ಇವಾಗ ಅಮ್ಮನಿಗೋಸ್ಕರ ನಾನ್ ವೆಜ್ ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡು ನಾನ್ ವೆಜ್ ಸಲಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ದೊಡ್ಡವಳು ಆಯ್ ಮಾಡೋ ಹಂಗೆ ಇಲ್ಲೇ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಂಗೇನೆ ನಮ್ಮಮ್ಮ ಇವಾಗ ಸ್ವಲ್ಪ ಬೆಟರ್, ಇವಾಗ ಕುತ್ಕೊಂಡಿದ್ದಾರೆ. ಎದ್ದು ನಿನ್ನೆ ಎಲ್ಲ ಫುಲ್ಲು ಹುಷಾರಿಲ್ಲ, 2 days 3 days ಡ್ರಿಪ್ಸಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾರೆ. ಆಮೇಲೆ ಇವಳು ಗೊತ್ತಲ್ಲ, ನಾನು ಬ್ಲಾಗಲ್ಲಿ ನೋಡಿರ್ತೀರ ನಮ್ಮ ಅಕ್ಕನ, ಇವನು ನಮ್ಮಣ್ಣ. ಆಮೇಲೆ ಇವನು ಇನ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನಂತೆ. ಬಿಕಾಸ್ ಅಂತ R15 ಬೈಕ್ ಇದೆ. R15 ಯಾವ ಮಾಡಲು V2 R15 ಬೈಕ್ ತೊಗೊಂಡಿದ್ದಾನೆ ಅವನು. ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಸೊ ಅವ್ನ ಪೇಜ್ನು ನಾನು ಮೆನ್ಷನ್ ಮಾಡ್ತೀನಿ, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಚಿಕನ್ ತೊಗೊಂಡು ಬಂದಾಯಿತು. ಈಗ ಚಿಕನಲ್ಲಿ 2 ಲೆಗ್ ಪೀಸ್ನ ಹೊಡ್ಸಿದ್ದೀವಿ. ಅದೇ ದಪ್ಪ ಬರುತ್ತಲ್ಲ ಆ ಥರ ಲೆಗ್ ಪೀಸ್ನ. ಅದನ್ನು ಮಾತ್ರ ಬರೀ ಮಕ್ಕಳಿಗೆ ಫ್ರೈ ಟೈಪು ಇಲ್ಲ ಅಂತಂದರೆ ಲೆಗ್ ಪೀಸ್ ಹಿಂಗೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳಿಬ್ರು. ಸೊ ಅವ್ರಿಗೆ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ. ಈಗ ಕಲ್ಸೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇನ್ನೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಹಿಡಿಯುತ್ತೆ. ಊಟದ ಟೈಮ್ ಬೇರೆ ಆಗ್ತೈತೆ, ಅಪ್ಪ ಬೇಗ ಬಂದುಬಿಡ್ತಾರೆ. ಈಗ ಏನಪ್ಪ ಅದು ಮಕ್ಕಳಿಗೆ ಲೆಗ್ ಪೀಸ್ ಲೈಕ್ ತಂದೂರಿ ಟೈಪ್ ಬೇಕು ಅಂತ ಕೇಳಿದರು. ನಾನು ಸ್ವಲ್ಪ ಏನೋ ಕಲಿಸ್ತೇನೆ, ಅವ್ನು ಬಂದೆ ಅರ್ಧ ನಾನು ಮಾಡ್ತೀನಿ ಅಂತ ಹೇಳಿದ್ದಾನೆ. ಇನ್ನು ಮಿಕ್ಕಿದ್ದನ್ನು ಅವ್ನು ಮಾಡ್ತಾನೆ, ನಾನು ತೋರಿಸ್ತೀನಿ ನೋಡಿ ಹೆಂಗೆ ಮಾಡೋದು ಅಂತ. ಮಾಡೋಗು. ಫಸ್ಟ್ ಒಂದು ಕಪ್ಪಲ್ಲಿ ನೀರು ಎತ್ಕೊಂಡು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ಗಳನ್ನ ಹಾಕೊಬೇಕಾಗುತ್ತೆ. ಅವ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ನೋಡ್ಕೊಳ್ರಿ. ಐಸ್ ಕ್ಯೂಬ್ಸ್ಗಳನ್ನ ಹಾಕೊಬೇಕಾಗುತ್ತೆ ಫಸ್ಟ್ ಸ್ಟೆಪ್ಪೇ ಇದು ಆ್ಯಕ್ಚುಲಿ. ಗೈಸ್ ಅವ್ನು 100 rupees ಆಸೆಗೆ ಬಂದಿರೋದು ಗೈಸ್. ₹1 ಏನದು 10 ರೂಪಾಯಿ ಆಸೆಗೆ ಚಿಕನ್ ಮಾಡ್ತವನೆ ಗೈಸ್. ಮತ್ತೆ ಬಂದ್ಲು ಇವಳು ಏನು ಮಾಡಲ್ಲ, ಸುಮ್ಮನೆ ತಿರುಗಾಡ್ತಾಳೆ ಇವಳು. ತಿಂದೋರು ಸತ್ತೋಗ್ಬಿಡ್ತೀರ ಗೈಸ್. ಇದನ್ನೆಲ್ಲ ನೋಡಿದ್ರೆ ಗೈಸ್ ಚಿಕನ್ ತಿನ್ನಕ್ಕೆ ಮನ್ಸು ಇತ್ತು ನೀರು ಸೋಲಿರು. ಈ ಕಡೆ ಅಮ್ಮು, ಈ ಕಡೆ ಸಹನ ಅಡ್ಡಡ್ಡನೇ ಅವರೇ, ಅದಕ್ಕೆ ಚೆಲ್ತಿರೋದು. ಇವ್ರು ಇಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿ ತಿಂದಿರೋದು ಗೊತ್ತಾ. ಈಗ ನೋಡಿ ಇವಳು ಇನ್ನೂ ಮಾಡೇ ಇಲ್ಲ, ಅಷ್ಟು ಬೇಗ ನನ್ನ ಕೈ ಬಿಡ್ತಿದೆ. ಇದು ಸ್ವಲ್ಪ ಹೊತ್ತು ಅಕ್ಕ ಇದಕ್ಕೆ ಭಯ. ಒಂದು ಬಂದು ಇವನು ಕೃಷ್ಣನ್ ಭಕ್ತ ಬಂದ್ಬಿಟ್ಟು ಕ್ರಿಸ್ಪಿ ಆದ್ರೆ ನೋಡ್ರಿ ಇವ್ನು ಚಿಕನ್ ಎಲ್ಲ ಮುಡ್ತಾ ಇದ್ದಾನೆ ಗೈಸ್. ಬಂದ್ಬಿಟ್ಟು ತಂದೂರಿ ತರ ಬರುತ್ತೆ, ಇದು ಬಂದು ಕ್ರಿಸ್ಪಿ ತರ ಆಗುತ್ತೆ. ಅವನ್ ಮಾಡಿ ಸಾಕಾಯ್ತು ಅಂದ್ಬಿಟ್ಟು ಇವಳು ಬಂದವಳು ಇವಾಗ. ನೀನೇನು ಮಾಡ್ತಿದ್ದಿ ಹೇಳ್ಬಿಡವ. ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಏನಕ್ಕೆ? ಬೇಳೆ ಸಾಂಬಾರ್ಗ ಚಿಕನ್ಗೆ ಒಗ್ಗರಣೆ ಹಾಕ್ತಿಲ್ಲ. ಸಾರಿ ಏನದು ಮಸಾಲೆಯನ್ನ ರುಬ್ಕೊಳ್ಳೋಕ್ಕೆ ಎಲ್ಲ ಉರಿತಾ ಇದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ. ಹುರ್ಕೊಂಡು ಆಮೇಲೆ ಹಸಿ ಪುಡಿ ಹಾಕ್ಕೊಂಡು ರುಬ್ಕೋತಾಳೆ. ಹಸಿ ಪುಡಿನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಅಷ್ಟು ಟೇಸ್ಟ್ ಬರೋಲ್ಲ. ಆ್ಯಕ್ಚುಲಿ ನಾನು ಇವಾಗ ಕಲ್ತ್ಕೋತಾ ಇರೋದು ಅಡುಗೆ ಮಾಡೋದನ್ನ. 11 years ಸರ್ವಿಸ್ ಇದೆ ಈಗ. ಅಂದರೆ ಅವಳ ಮದುವೆಗೆ 11 ವರ್ಷ ಆಗಿದೆ ಅಂತ. ಇದು ನೋಡಿ ಸೋನು ಬೇಕಿದು ನೋಡ್ರಿ, ಇಲ್ಲ ಅವಳೆ ಪೊರ್ಕೆ ಎತ್ಕೊಂಡು ಬಂದವಳೆ ನೋಡ್ರಿ. ಅವಳು ಉರಿಯೋಕ್ಕೆ ಚೌಟ್ ಎತ್ಕೊಂಡವಳೆ, ಚೌಟ್ನ ಇವಳು. ನೀವೇನು ಯೂಸ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹಾಕ್ತಿದ್ದೆ. ಅದು ಲೆಗ್ಗು ಡೀಪ್ ಫ್ರೈ ಆಗಬೇಕು. ಇನ್ನು ಅದು ಕಲರ್ ಕನ್ವರ್ಟ್ ಆದಾಗ ಮತ್ತೆ ದಬಾಕ್ತಾಳೆ. ಕಲ್ಸಿದ್ದೀವ್ರ ಅಣ್ಣ ಸುಡ್ತಿರೋದು ಇವಳು. ತಿರುಗಿಸು, ಲೆಗ್ ಇಟ್ಕೊಂಡು ಕೈಲಿ ತಿರುಗಿಸು. ನೀನು 11 ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನಿಂಗೆ. ಬಿಸಿಯಾಗಿ ಅಂದ್ಬಿಟ್ಟು ಎಣ್ಣೆ ಕೈ ಹಚ್ಬಿಡ್ಲ. ಆ್ಯಕ್ಚುಲಿ ಇದನ್ನು ತಂದೂರಿ ರೋಸ್ಟ್ ಟೈಪ್ ಮಾಡೋಣ, ಇದನ್ನು KFC ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದು KFC ಸಹನ ಡೀಪ್ ಫ್ರೈ ಮಾಡಿಬಿಟ್ಲು. ಕಾರ್ನ್ಫ್ಲೋರು ಎಲ್ಲ ಅಷ್ಟೊಂದು ಬಿಟ್ಕೊಂಡ್ಬಿಡ್ತು, ಇದು ಕ್ರಿಸ್ಪಿ ಬರಲಿಲ್ಲ. ಬಟ್ ತಂದೂರಿ ಟೇಸ್ಟ್ ಮಾತ್ರ ಬರ್ತೈತೆ. ಚಾರ್ಜಿಂಗ್ ಬಿಟ್ಟಿಲ್ಲ ನಾನು.
ಆ್ಯಕ್ಚುಲಿ ಅದನ್ನು ನಾನು ರೆಸಿಪಿ ಕಲಿಸಿದ್ದು ಅನ್ನ ಸೂಪರ್ ಚೆನ್ನಾಗಿದೆಯಾ ಹೇಳ ನನಗೆ. ಇದು ಓಕೆ. ಈಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ. ಅವ್ರ ಮಕ್ಳು ಬಂದ್ರೆ ಇಬ್ರು ಹೆಂಗ್ ಹೊಡಿತಾರೆ ಗೊತ್ತೊಳಗೆ ನಾಯಿ ಕೊಡ್ದಂಗೆ. ಕ್ರಿಸ್ಪಿ ಆಗಿದೆಯಾ ಅದು? ಸೂಪರ್. ಸೀರಿಯಸ್ಲಿ ಕ್ರಿಸ್ಪಿಯಾಗಿದೆ ಅದು. ನೀವು ಟ್ರೈ ಮಾಡಿ ಒಂದ್ಸಲ. ಇದು ಕ್ರಿಸ್ಪಿ ಕಾನ್ಫರ್ ಜಾಸ್ತಿ ಡಿಪ್ ಮಾಡಿದ್ರೆ ನಮ್ಮ ಅಣ್ಣ ನೋಡಿ ಸ್ವಲ್ಪ ನೋಡ್ರಿ ಅದು ಕ್ರಿಸ್ಪಿ ಟೈಪ್ ಮಾಡಿದ್ವಿ, ಇದು ಕಬಾಬ್ ಟೈಪ್ ಲೈಕ್ ತಂದೂರಿ ಟೈಪ್ ಮಾಡಿ ಚೆನ್ನಾಗಿದೆ ಗೈಸ್. ಮಾಡ್ಬೋದು. ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಹೆಂಗೈತೆ ಚಿಕನು ನೋಡ್ಬಿಟ್ಟು ಹೇಳಿ ಯಾಕೆ ತಲೆ ಬಗ್ಗಿಸ್ಕೊತೀರಿ ಓಸಿ ಹಿಂಗ್ ನೋಡೋದೇ ಹಂಗ್ ನೋಡ್ತೀಯಾ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಏನು ನೋಡಿ ನಮ್ಮ ಅಪ್ಪ ಈಚೆ ಕೂತ್ಕೊಂಡು ಫ್ಯಾನ್ ಹಾಕ್ಕೊಂಡೈತೆ, ಈಚೆಗೆ ಫ್ಯಾನ್ ಹಾಕೊಂಡೈತೆ, ಈಚೆಗೆ ಫ್ಯಾನ್ ಹಾಕೊಂಡಿದ್ಯಾ? ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನಾನು ಮನೆಗೆ ಹೋಗೋ ಟೈಮ್ ಬಂತು. ಸೊ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಮನೆಗೆ ಹೊರಡೋ ಟೈಮ್ ನಂದು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ. ಅಷ್ಟೇ.